ಪಟ್ಟಣದ ಕೋಟೆ ಬಡಾವಣೆಯ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪುರೋಹಿತರಾದ ಮುರಳೀಕೃಷ್ಣ ಮಾತನಾಡಿ, ಶ್ರೀರಾಮನವಮಿ ಅಂಗವಾಗಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಶ್ರೀ ಸ್ವಾಮಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕಗಳನ್ನು ಮಾಡಿ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಈ ದಿನ ಸಂಜೆ ಶ್ರೀರಾಮನವಮಿ ನಿಮಿತ್ತ ರಥೋತ್ಸವವನ್ನು ಜರುಗಿಸಲಾಗುವುದು. ಶ್ರೀರಾಮ ಮತ್ತು ಆಂಜನೇಯ ವಿಗ್ರಹಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಮತ್ತು ರಥೋತ್ಸವಕ್ಕೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ದೇವಸ್ಥಾನದ ವತಿಯಿಂದ ಶ್ರೀರಾಮನವಮಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಕೋಸಂಬರಿ ಮತ್ತು ಪಾನಕದ ವ್ಯವಸ್ಥೆಯನ್ನ ಕಲ್ಪಿಸಿರುತ್ತಾರೆ. ಶ್ರೀರಾಮನವಮಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿ ಉತ್ತಮ ಮಳೆ, ಬೆಳೆ, ವ್ಯಾಪಾರ, ಉದ್ಯೋಗ, ವಿದ್ಯೆ ವೃದ್ಧಿಯಾಗಲಿ ಎಂದು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಈ ಸಂದರ್ಭದಲ್ಲಿ ಅರ್ಚಕರಾದ ವೆಂಕಟೇಶ್, ತಾರಕೇಶ್, ದಳವಾಯಿ, ರುದ್ರಮುನಿ, ಜಿತೇಶ್, ಸತೀಶ್, ಗೋವಿಂದ್, ಪ್ರಕಾಶ್, ಪಾಂಡುರಂಗ ಇನ್ನು ಮುಂತಾದವರು ಹಾಜರಿದ್ದರು. ಸರಿ ಹಿಂದಕ್ಕೆ ಸರ್ಕಳ ಶ್ರೀರಾಮ ರಾಮ ರಾಮೇಜಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ. ಇದನ್ನು ವಿಶೇಷವಾಗಿ ಶ್ರೀರಾಮನವಮಿ ಅಂಗವಾಗಿ ಯಲಕೆರೆ ತಾಲೂಕು ನಾಯಕನಹಟ್ಟಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನಿಂದ ಬೆಳಗ್ಗೆ 6 ಗಂಟೆಗೆ ಶ್ರೀ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಮತ್ತು ಪುರುಷ ಸೂಕ್ತ, ಶ್ರೀ ಸೂಕ್ತದಿಂದ ಅಭಿಷೇಕಗಳನ್ನು ಮಾಡಿ ಆ ನಂತರದಲ್ಲಿ ದೇವರಿಗೆ ಮಹಾಮಂಗಳಾರತಿ, ಅರ್ಚನೆ ಇತ್ಯಾದಿ ನಡೆದು ಈ ಸಾಯಂಕಾಲ ಶ್ರೀರಾಮನ ಸ್ವಾಮಿ ಒಂದು ಅಂಗವಾಗಿ ಉತ್ಸವಗಳು ಜರುಗ್ತಾ ಇದ್ದಾವೆ. ಆಂಜನೇಯನ ಸ್ವಾಮಿ ಮತ್ತು ರಾಮನ ವಿಗ್ರಹಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಈಗ ಉತ್ಸವ ಜರುಗ್ತಾ ಇದೆ. ಈ ದಿನ ವಿಶೇಷವಾಗಿ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಂದು ದೇವಸ್ಥಾನದ ವತಿಯಿಂದ ಭಕ್ತಾದಿಗಳೆಲ್ಲರೂ ಕೂಡ ಅನ್ನ ಸಂತರ್ಪಣೆ ಹಾಗೂ ಕೋಸಂಬರಿ ಪಾನಕ ವಿತರಣೆ ಹಾಗೂ ರಥೋತ್ಸವಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಹೂವಿನ ಅಲಂಕಾರಗಳನ್ನು ಅವರು ವ್ಯವಸ್ಥೆಗಳನ್ನು ಮಾಡಿರ್ತಾರೆ. ಅವರಿಗೆ ಈ ನಾಯಕನಹಟ್ಟಿ ಜನಗಳ ಪರವಾಗಿ ಅವರಿಗೆ ದೇವಸ್ಥಾನದ ವತಿಯಿಂದ ತುಂಬ ಹೃದಯಗಳ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ದಿನ ವಿಶೇಷವಾಗಿ ಮಾಡ್ತಾ ಇರತಕ್ಕ ರಾಮನವಮಿಯ ಪೂಜೆಯ ಎಲ್ಲರೂ ಕೂಡ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಯಾಗಿ ಭಕ್ತರೆಲ್ಲರಿಗೂ ಅದೃಷ್ಟಿಯನ್ನು ನೆರವೇರಲಿ. ವಿಶೇಷವಾಗಿ ಮಳೆ ಬೆಳೆ ಚೆನ್ನಾಗಿ ಆಗ್ಬಿಟ್ಟು ಭಕ್ತರೆಲ್ಲ ಉದ್ಯೋಗಗಳಿರ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ.